ನೋಡಿ, ವಿಜಯಪುರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಕ್ಲಾಸ್ ರೂಮ್ಗೇನೆ ಮಳೆ ನೀರು ನುಗ್ಗಿರುವಂತಹ ಘಟನೆಯೊಂದು ನಡೆದಿದೆ. ವಿದ್ಯಾರ್ಥಿಗಳು ಆ ನೀರಿನಲ್ಲಿಯೇ ಪಾಠ ಕೇಳಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಎದುರಿಸುವಂತಹ ಪರಿಸ್ಥಿತಿ. ಶಾಲೆಯ ಒಳಗಡೆ ನೀರು ನುಗ್ಗಿದೆ, ಕ್ಲಾಸ್ ರೂಮ್ನ ಒಳಗಡೆ ನೀರು ಬಂದಿದೆ. ಆ ನೀರಿನಲ್ಲಿಯೇ ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ. ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡ್ತೀವಿ, ಹಾಗೆ ಹೀಗೆ ಅಂತ ಹೇಳಿ ಬಡಾಯಿ ಕಟ್ಕೊಳ್ಳುವಂತ ಸಚಿವರುಗಳು ಈ ಸ್ಟೋರಿನ ನೋಡಬೇಕು. ನೀವು ಮಾತ್ರ ಐಷಾರಾಮಿ ಕೋಣೆಗಳಲ್ಲಿ ಕುತ್ಕೊಂಡ್ಬಿಡಿ. ಇಲ್ಲಿ ವಿದ್ಯಾರ್ಥಿಗಳು ಮೊಣಕಾಲುದ್ದ ನೀರು ಬಂದರೂ ಕೂಡ ಅಲ್ಲಿಯೇ ಪಾಠ ಕೇಳಬೇಕಾದಂತ ಪರಿಸ್ಥಿತಿ. ಶಾಲೆ ಆವರಣದಲ್ಲಿ ನಿಂತಂತ ನೀರು ಅಭ್ಯಾಸಕ್ಕೆ ಸಮಸ್ಯೆ ಆಗ್ತಾ ಇದೆ. ನೋಡಿ, ಇದು ಶಾಲೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದು ಶಾಲೆ. ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ನೋಡಬೇಕು ಇದನ್ನ. ವಿಜಯಪುರ ಜಿಲ್ಲೆಯಲ್ಲಿಯೇ ಆಗ್ತಾ ಇರುವಂತದ್ದು. ಇನ್ನ ಮಧು ಬಂಗಾರಪ್ಪನವರು, ನಾವು ಶಾಲೆಗಳಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ, ಮೂಲ ಸೌಕರ್ಯಗಳಿದೆ, ಯಾವ ವಿದ್ಯಾರ್ಥಿಯೂ ಕಷ್ಟಪಡುವಂತಿಲ್ಲ, ಶಿಕ್ಷಣಕ್ಕಾಗಿ ಯಾರು ಸಮಸ್ಯೆಯನ್ನ ಎದುರಿಸುವಂತಿಲ್ಲ ಅಂತ ಹೇಳಿ. ನೋಡಿ ಸಾಹೇಬ್ರೆ, ಮಳೆಕಾಲದ ನೀರಿದೆ, ಜನರು ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮಕ್ಕಳಿಗೆ ಒಂದೊಂದು ಬೋಟ್ ಕೊಡಿಸ್ಬಿಡಿ, ಬೋಟ್ ತಗೊಂಡು ಬರಲಿ ಅವ್ರ ಸ್ಕೂಲ್ಗೆ. ನೋಡಿ ಪಾಪ, ಮಕ್ಕಳು ಆ ಕ್ಲಾಸ್ ರೂಮ್ನ ಒಳಗಡೆ ಇರುವಂತಹ ನೀರನ್ನ ತೆರವು ಮಾಡುವಂತದ್ದು. ಕ್ಲಾಸ್ ರೂಮ್ ನಲ್ಲಿರುವಂತಹ ನೀರನ್ನ ತೆರವು ಮಾಡಬೇಕೋ ಅಥವಾ ಪಾಠ ಕೇಳಬೇಕು ಅವರು? ಕ್ಲಾಸ್ ರೂಮ್ ಒಳಗಡೆ ನೀರು ನುಗ್ಗಿದೆ. ಒಂದು ಮಳೆ ಆದ್ರೆ ಈ ರೀತಿಯ ಅವಾಂತರ ಆಗ್ತಾ ಇದೆ. ಯಾವ ಕಾಲದಲ್ಲಿದ್ದೀವಿ ನಾವು? ಶಾಲೆಗಳಿಗೆ ನೀರು ನುಗ್ತಾ ಇದೆ, ಕ್ಲಾಸ್ ರೂಮ್ಗಳಿಗೆ ನೀರು ನುಗ್ತಾ ಇದೆ. ಇದು ಯಾರ ವೈಫಲ್ಯ? ಮಳೆಯನ್ನ ತಡೀರಿ ಅಂತ ನಾವು ಹೇಳ್ತಾ ಇಲ್ಲ, ಅದು ಆಗುದಿಲ್ಲ ಬಿಡಿ. ಮಳೆಯಿಂದ ಆಗುವ ಅವಾಂತರಗಳನ್ನ ತಡೀರಿ, ಅದಕ್ಕೆ ನಿಮ್ಮನ್ನ ಕುರ್ಚಿಯಲ್ಲಿ ಕೂರಿಸಿರೋದು. ಅದು ಆಗಲ್ಲ ಅಂತಂದ್ರೆ ಕುರ್ಚಿ ಬಿಟ್ಟು ನಡೀರಿ. ನೋಡಿ, ವಿಜಯಪುರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಕ್ಲಾಸ್ ರೂಮ್ಗೇನೆ ಮಳೆ ನೀರು ನುಗ್ಗಿರುವಂತಹ ಘಟನೆಯೊಂದು ನಡೆದಿದೆ. ವಿದ್ಯಾರ್ಥಿಗಳು ಆ ನೀರಿನಲ್ಲಿಯೇ ಪಾಠ ಕೇಳಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಎದುರಿಸುವಂತಹ ಪರಿಸ್ಥಿತಿ. ಶಾಲೆಯ ಒಳಗಡೆ ನೀರು ನುಗ್ಗಿದೆ, ಕ್ಲಾಸ್ ರೂಮ್ನ ಒಳಗಡೆ ನೀರು ಬಂದಿದೆ. ಆ ನೀರಿನಲ್ಲಿಯೇ ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ. ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡ್ತೀವಿ, ಹಾಗೆ ಹೀಗೆ ಅಂತ ಹೇಳಿ ಬಡಾಯಿ ಕಟ್ಕೊಳ್ಳುವಂತ ಸಚಿವರುಗಳು ಈ ಸ್ಟೋರಿನ ನೋಡಬೇಕು. ನೀವು ಮಾತ್ರ ಐಷಾರಾಮಿ ಕೋಣೆಗಳಲ್ಲಿ ಕುತ್ಕೊಂಡ್ಬಿಡಿ. ಇಲ್ಲಿ ವಿದ್ಯಾರ್ಥಿಗಳು ಮೊಣಕಾಲುದ್ದ ನೀರು ಬಂದರೂ ಕೂಡ ಅಲ್ಲಿಯೇ ಪಾಠ ಕೇಳಬೇಕಾದಂತ ಪರಿಸ್ಥಿತಿ. ಶಾಲೆ ಆವರಣದಲ್ಲಿ ನಿಂತಂತ ನೀರು ಅಭ್ಯಾಸಕ್ಕೆ ಸಮಸ್ಯೆ ಆಗ್ತಾ ಇದೆ. ನೋಡಿ, ಇದು ಶಾಲೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದು ಶಾಲೆ. ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ನೋಡಬೇಕು ಇದನ್ನ. ವಿಜಯಪುರ ಜಿಲ್ಲೆಯಲ್ಲಿಯೇ ಆಗ್ತಾ ಇರುವಂತದ್ದು. ಇನ್ನ ಮಧು ಬಂಗಾರಪ್ಪನವರು, ನಾವು ಶಾಲೆಗಳಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ, ಮೂಲ ಸೌಕರ್ಯಗಳಿದೆ, ಯಾವ ವಿದ್ಯಾರ್ಥಿಯೂ ಕಷ್ಟಪಡುವಂತಿಲ್ಲ, ಶಿಕ್ಷಣಕ್ಕಾಗಿ ಯಾರು ಸಮಸ್ಯೆಯನ್ನ ಎದುರಿಸುವಂತಿಲ್ಲ ಅಂತ ಹೇಳಿ. ನೋಡಿ ಸಾಹೇಬ್ರೆ, ಮಳೆಕಾಲದ ನೀರಿದೆ, ಜನರು ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮಕ್ಕಳಿಗೆ ಒಂದೊಂದು ಬೋಟ್ ಕೊಡಿಸ್ಬಿಡಿ, ಬೋಟ್ ತಗೊಂಡು ಬರಲಿ ಅವ್ರ ಸ್ಕೂಲ್ಗೆ. ನೋಡಿ ಪಾಪ, ಮಕ್ಕಳು ಆ ಕ್ಲಾಸ್ ರೂಮ್ನ ಒಳಗಡೆ ಇರುವಂತಹ ನೀರನ್ನ ತೆರವು ಮಾಡುವಂತದ್ದು. ಕ್ಲಾಸ್ ರೂಮ್ ನಲ್ಲಿರುವಂತಹ ನೀರನ್ನ ತೆರವು ಮಾಡಬೇಕೋ ಅಥವಾ ಪಾಠ ಕೇಳಬೇಕು ಅವರು? ಕ್ಲಾಸ್ ರೂಮ್ ಒಳಗಡೆ ನೀರು ನುಗ್ಗಿದೆ. ಒಂದು ಮಳೆ ಆದ್ರೆ ಈ ರೀತಿಯ ಅವಾಂತರ ಆಗ್ತಾ ಇದೆ. ಯಾವ ಕಾಲದಲ್ಲಿದ್ದೀವಿ ನಾವು? ಶಾಲೆಗಳಿಗೆ ನೀರು ನುಗ್ತಾ ಇದೆ, ಕ್ಲಾಸ್ ರೂಮ್ಗಳಿಗೆ ನೀರು ನುಗ್ತಾ ಇದೆ. ಇದು ಯಾರ ವೈಫಲ್ಯ? ಮಳೆಯನ್ನ ತಡೀರಿ ಅಂತ ನಾವು ಹೇಳ್ತಾ ಇಲ್ಲ, ಅದು ಆಗುದಿಲ್ಲ ಬಿಡಿ. ಮಳೆಯಿಂದ ಆಗುವ ಅವಾಂತರಗಳನ್ನ ತಡೀರಿ, ಅದಕ್ಕೆ ನಿಮ್ಮನ್ನ ಕುರ್ಚಿಯಲ್ಲಿ ಕೂರಿಸಿರೋದು. ಅದು ಆಗಲ್ಲ ಅಂತಂದ್ರೆ ಕುರ್ಚಿ ಬಿಟ್ಟು ನಡೀರಿ. ನೋಡಿ, ವಿಜಯಪುರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಕ್ಲಾಸ್ ರೂಮ್ಗೇನೆ ಮಳೆ ನೀರು ನುಗ್ಗಿರುವಂತಹ ಘಟನೆಯೊಂದು ನಡೆದಿದೆ. ವಿದ್ಯಾರ್ಥಿಗಳು ಆ ನೀರಿನಲ್ಲಿಯೇ ಪಾಠ ಕೇಳಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಎದುರಿಸುವಂತಹ ಪರಿಸ್ಥಿತಿ. ಶಾಲೆಯ ಒಳಗಡೆ ನೀರು ನುಗ್ಗಿದೆ, ಕ್ಲಾಸ್ ರೂಮ್ನ ಒಳಗಡೆ ನೀರು ಬಂದಿದೆ.
ಆ ನೀರಿನಲ್ಲಿಯೇ ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ. ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಬಡಾಯಿ ಕೊಟ್ಕೊಳ್ಳುವಂತ ಸಚಿವರುಗಳು ಈ ಸ್ಟೋರಿನ ನೋಡ್ಬೇಕು. ನೀವು ಮಾತ್ರ ಐಷಾರಾಮಿ ಕೋಣೆಗಳಲ್ಲಿ ಕುತ್ಕೊಂಡ್ಬಿಡಿ. ಇಲ್ಲಿ ವಿದ್ಯಾರ್ಥಿಗಳು ಮೊಣಕಾಲುದ್ದ ನೀರು ಬಂದರೂ ಕೂಡ ಅಲ್ಲಿಯೇ ಪಾಠ ಕೇಳಬೇಕಾದಂತ ಪರಿಸ್ಥಿತಿ. ಶಾಲೆ ಆವರಣದಲ್ಲಿ ನಿಂತಂತ ನೀರು ಅಭ್ಯಾಸಕ್ಕೆ ಸಮಸ್ಯೆ ಆಗ್ತಾ ಇದೆ. ನೋಡಿ, ಇದು ಶಾಲೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದು ಶಾಲೆ. ನಮ್ಮ MB ಪಾಟೀಲ್ ಸಾಹೇಬರು ನೋಡ್ಬೇಕು ಇದನ್ನ. ವಿಜಯಪುರ ಜಿಲ್ಲೆಯಲ್ಲಿಯೇ ಆಗ್ತಾ ಇರುವಂತದ್ದು. ಇನ್ನ ಮಧು ಬಂಗಾರಪ್ಪನವರು, ನಾವು ಶಾಲೆಗಳಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ, ಮೂಲ ಸೌಕರ್ಯಗಳಿದೆ, ಯಾವ ವಿದ್ಯಾರ್ಥಿಯು ಕಷ್ಟಪಡುವಂತಿಲ್ಲ, ಶಿಕ್ಷಣಕ್ಕಾಗಿ ಯಾರು ಸಮಸ್ಯೆಯನ್ನ ಎದುರಿಸುವಂತಿಲ್ಲ ಅಂತ ಹೇಳಿ. ನೋಡಿ ಸಾಹೇಬ್ರೆ, ಮಣಿಕಾಲದ ನೀರಿದೆ, ಜನರು ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮಕ್ಕಳಿಗೆ ಒಂದೊಂದು ಬೋಟ್ ಕೊಡಿಸ್ಬಿಡಿ, ಬೋಟ್ ತಗೊಂಡು ಬರಲಿ ಅವ್ರ ಸ್ಕೂಲ್ಗೆ. ನೋಡಿ ಪಾಪ ಮಕ್ಕಳು ಆ ಕ್ಲಾಸ್ ರೂಮ್ನ ಒಳಗಡೆ ಇರುವಂತ ನೀರನ್ನ ತೆರವು ಮಾಡುವಂತದ್ದು. ಕ್ಲಾಸ್ ರೂಮ್ನಲ್ಲಿರುವಂತಹ ನೀರನ್ನ ತೆರವು ಮಾಡಬೇಕೋ ಅಥವಾ ಪಾಠ ಕೇಳಬೇಕೋ ಅವರು? ಕ್ಲಾಸ್ ರೂಮ್ ಒಳಗಡೆ ನೀರು ನುಗ್ಗಿದೆ. ಒಂದು ಮಳೆ ಆದ್ರೆ ಈ ರೀತಿಯ ಅವಾಂತರ ಆಗ್ತಾ ಇದೆ. ಯಾವ ಕಾಲದಲ್ಲಿದ್ದೀವಿ ನಾವು? ಶಾಲೆಗಳಿಗೆ ನೀರು ನುಗ್ತಾ ಇದೆ, ಕ್ಲಾಸ್ ರೂಮ್ಗಳಿಗೆ ನೀರು ನುಗ್ತಾ ಇದೆ. ಇದು ಯಾರ ವೈಫಲ್ಯ? ಮಳೆಯನ್ನ ತಡೀರಿ ಅಂತ ನಾವು ಹೇಳ್ತಾ ಇಲ್ಲ, ಅದು ಆಗುದಿಲ್ಲ ಬಿಡಿ. ಮಳೆಯಿಂದ ಆಗುವ ಅವಾಂತರಗಳನ್ನ ತಡೀರಿ, ಅದಕ್ಕೆ ನಿಮ್ಮನ್ನ ಕುರ್ಚಿಯಲ್ಲಿ ಕೂರಿಸಿರೋದು. ಅದು ಆಗಲ್ಲ ಅಂತಂದ್ರೆ ಕುರ್ಚಿ ಬಿಟ್ಟು ನಡೀರಿ. ನೋಡಿ, ವಿಜಯಪುರ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಕ್ಲಾಸ್ ರೂಮ್ಗೇನೆ ಮಳೆ ನೀರು ನುಗ್ಗಿರುವಂತಹ ಘಟನೆಯೊಂದು ನಡೆದಿದೆ. ವಿದ್ಯಾರ್ಥಿಗಳು ಆ ನೀರಿನಲ್ಲಿಯೇ ಪಾಠ ಕೇಳಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಎದುರಿಸುವಂತಹ ಪರಿಸ್ಥಿತಿ. ಶಾಲೆಯ ಒಳಗಡೆ ನೀರು ನುಗ್ಗಿದೆ, ಕ್ಲಾಸ್ ರೂಮ್ನ ಒಳಗಡೆ ನೀರು ಬಂದಿದೆ. ಆ ನೀರಿನಲ್ಲಿಯೇ ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ. ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಬಡಾಯಿ ಕೊಟ್ಕೊಳ್ಳುವಂತ ಸಚಿವರುಗಳು ಈ ಸ್ಟೋರಿನ ನೋಡ್ಬೇಕು. ನೀವು ಮಾತ್ರ ಐಷಾರಾಮಿ ಕೋಣೆಗಳಲ್ಲಿ ಕುತ್ಕೊಂಡ್ಬಿಡಿ. ಇಲ್ಲಿ ವಿದ್ಯಾರ್ಥಿಗಳು ಮೊಣಕಾಲುದ್ದ ನೀರು ಬಂದರೂ ಕೂಡ ಅಲ್ಲಿಯೇ ಪಾಠ ಕೇಳಬೇಕಾದಂತ ಪರಿಸ್ಥಿತಿ. ಶಾಲೆ ಆವರಣದಲ್ಲಿ ನಿಂತಂತ ನೀರು ಅಭ್ಯಾಸಕ್ಕೆ ಸಮಸ್ಯೆ ಆಗ್ತಾ ಇದೆ. ನೋಡಿ, ಇದು ಶಾಲೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದು ಶಾಲೆ. ನಮ್ಮ MB ಪಾಟೀಲ್ ಸಾಹೇಬರು ನೋಡ್ಬೇಕು ಇದನ್ನ. ವಿಜಯಪುರ ಜಿಲ್ಲೆಯಲ್ಲಿಯೇ ಆಗ್ತಾ ಇರುವಂತದ್ದು. ಇನ್ನ ಮಧು ಬಂಗಾರಪ್ಪನವರು, ನಾವು ಶಾಲೆಗಳಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ, ಮೂಲ ಸೌಕರ್ಯಗಳಿದೆ, ಯಾವ ವಿದ್ಯಾರ್ಥಿಯು ಕಷ್ಟಪಡುವಂತಿಲ್ಲ, ಶಿಕ್ಷಣಕ್ಕಾಗಿ ಯಾರು ಸಮಸ್ಯೆಯನ್ನ ಎದುರಿಸುವಂತಿಲ್ಲ ಅಂತ ಹೇಳಿ. ನೋಡಿ ಸಾಹೇಬ್ರೆ, ಮಣಿಕಾಲದ ನೀರಿದೆ, ಜನರು ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮಕ್ಕಳಿಗೆ ಒಂದೊಂದು ಬೋಟ್ ಕೊಡಿಸ್ಬಿಡಿ, ಬೋಟ್ ತಗೊಂಡು ಬರಲಿ ಅವ್ರ ಸ್ಕೂಲ್ಗೆ. ನೋಡಿ ಪಾಪ ಮಕ್ಕಳು ಆ ಕ್ಲಾಸ್ ರೂಮ್ನ ಒಳಗಡೆ ಇರುವಂತ ನೀರನ್ನ ತೆರವು ಮಾಡುವಂತದ್ದು. ಕ್ಲಾಸ್ ರೂಮ್ನಲ್ಲಿರುವಂತಹ ನೀರನ್ನ ತೆರವು ಮಾಡಬೇಕೋ ಅಥವಾ ಪಾಠ ಕೇಳಬೇಕೋ ಅವರು? ಕ್ಲಾಸ್ ರೂಮ್ ಒಳಗಡೆ ನೀರು ನುಗ್ಗಿದೆ. ಒಂದು ಮಳೆ ಆದ್ರೆ ಈ ರೀತಿಯ ಅವಾಂತರ ಆಗ್ತಾ ಇದೆ. ಯಾವ ಕಾಲದಲ್ಲಿದ್ದೀವಿ ನಾವು? ಶಾಲೆಗಳಿಗೆ ನೀರು ನುಗ್ತಾ ಇದೆ, ಕ್ಲಾಸ್ ರೂಮ್ಗಳಿಗೆ ನೀರು ನುಗ್ತಾ ಇದೆ. ಇದು ಯಾರ ವೈಫಲ್ಯ? ಮಳೆಯನ್ನ ತಡೀರಿ ಅಂತ ನಾವು ಹೇಳ್ತಾ ಇಲ್ಲ, ಅದು ಆಗುದಿಲ್ಲ ಬಿಡಿ. ಮಳೆಯಿಂದ ಆಗುವ ಅವಾಂತರಗಳನ್ನ ತಡೀರಿ, ಅದಕ್ಕೆ ನಿಮ್ಮನ್ನ ಕುರ್ಚಿಯಲ್ಲಿ ಕೂರಿಸಿರೋದು. ಅದು ಆಗಲ್ಲ ಅಂತಂದ್ರೆ ಕುರ್ಚಿ ಬಿಟ್ಟು ನಡೀರಿ.